ಇನ್ನು ಇಸ್ರೇಲ್ನ ಹೈಫಾ ಅಸ್ಡೋಡ್ ತೈಲ ಘಟಕದ ಮೇಲೆ ಐಆರ್ಜಿಸಿ ದಾಳಿಯನ್ನ ಮಾಡಿದೆ. ಗಲ್ಫ್ನಲ್ಲಿರುವಂತಹ ಇಂಧನ ಮೂಲಸೌಕರ್ಯಗಳೇ ಇರಾನ್ ಟಾರ್ಗೆಟ್ ಅನ್ನ ಮಾಡ್ತಾ ಇರುವಂಥದ್ದು. ಸೌತ್ ಪಾರ್ಸ್ ಅನಿಲ ಘಟಕದ ಮೇಲಿನ ದಾಳಿಗೆ ಇದು ಪ್ರತೀಕಾರವನ್ನ ತೀರಿಸಿಕೊಳ್ತಾ ಇರುವಂಥದ್ದು. ಸೌತ್ ಪಾರ್ಸ್ ಅನಿಲ ಘಟಕದ ಮೇಲೆ ಏನು ದಾಳಿಯನ್ನ ಮಾಡಿತ್ತು ಆ ಒಂದು ದಾಳಿಗೆ ಪ್ರತೀಕಾರವನ್ನು ತೀರಿಸಿಕೊಳ್ತಾ ಇದೆ. ಇಸ್ರೇಲ್ 2 ತೈಲ ಸಂಸ್ಕರಣಾ ಘಟಕಗಳ ಮೇಲೆ ಬಿಗ್ ಅಟ್ಯಾಕ್ ಆಗಿದೆ. ಇಸ್ರೇಲ್ ಭದ್ರತಾ ನೆಲೆ ಮಿಲಿಟರಿ ಕೇಂದ್ರಗಳ ಮೇಲೆ ಕ್ಷಿಪಣಿ ದಾಳಿ ಆಗಿರುವಂಥದ್ದು. ಐಆರ್ಜಿಸಿ ದಾಳಿ ನಡೆಸಿರುವುದು ನಿಜ ಅಂತೇಳಿ ಒಪ್ಕೊಂಡಿದೆ ಇಸ್ರೇಲ್. ಹೆಚ್ಚಿನ ಹಾನಿ ಸಾವು ನೋವುಗಳು ಸಂಭವಿಸಿಲ್ಲ ಅಂತೇಳಿ ಇಸ್ರೇಲ್ಗೆ ಹೇಳಿರುವಂಥದ್ದು. ಗಲ್ಫ್ನಲ್ಲಿರುವಂತಹ ಇಂಧನ ಮೂಲ ಸೌಕರ್ಯಗಳೇ ಇರಾನ್ಗೆ ಟಾರ್ಗೆಟ್ ಆಗಿರುವಂಥದ್ದು. ಸೌತ್ ಪಾರ್ಸ್ ಅನಿಲ ಘಟಕದ ಮೇಲೆ ಯಾವಾಗ ಇಸ್ರೇಲ್ ದಾಳಿ ಮಾಡಿತು ಅದಾದ ನಂತರ ಪ್ರತೀಕಾರವಾಗಿ ಇರಾನ್ ಕತಾರ್ ಮೇಲಾಗಿರ್ಬೋದು, ಮುಖ್ಯವಾಗಿ ಅನಿಲ ಘಟಕಗಳು ಏನಿದ್ದಾವೆ ಗಲ್ಫ್ ರಾಷ್ಟ್ರಗಳಲ್ಲಿರುವಂತಹ ಅನಿಲ ಘಟಕಗಳ ಮೇಲೆ ಏಕಾಏಕಿಯಾಗಿ ಇರಾನ್ ದಾಳಿಯನ್ನು ಮಾಡ್ತಾ ಇರುವಂಥದ್ದು. ಇದರಿಂದಾಗಿ ಈಗಾಗಲೇ ಜಗತ್ತಿನಾದ್ಯಂತ ಈ ಒಂದು ಸುದ್ದಿ ಏನು ಹರಡುತ್ತಾ ಇದೆ. ಮುಖ್ಯವಾಗಿ ಅಮೇರಿಕ ಡೊನಾಲ್ಡ್ ಟ್ರಂಪ್ ಕೂಡ ಇದರ ಬಗ್ಗೆ ಮಾತನಾಡಿದ್ದಾರೆ. ಅವರು ಈ ರೀತಿ ನಮಗೆ ಗೊತ್ತಿರಲಿಲ್ಲ, ಕತಾರ್ನಲ್ಲಿ ಮತ್ತು ಅಮೇರಿಕಕ್ಕೆ ಯಾವುದೇ ರೀತಿಯಾಗಿ ಈ ಒಂದು ಮಾಹಿತಿನೇ ಗೊತ್ತಿಲ್ಲ ಅನ್ನುವಂಥ ರೀತಿಯಲ್ಲಿ ಅವರು ಕೂಡ ಹೇಳಿರುವಂಥದ್ದು. ಇಲ್ಲಿ ಮುಖ್ಯವಾಗಿ ಇಸ್ರೇಲ್ನ ಹೈಫಾ ಮತ್ತು ಅಸ್ಡೋಡ್ ತೈಲ ಘಟಕಗಳು ಏನಿದೆ ಅದರ ಮೇಲೆ ಇರಾನ್ ಈಗಾಗಲೇ ದಾಳಿಯನ್ನು ನಡೆಸಿರುವಂಥದ್ದು. ಇಸ್ರೇಲ್ನ ಭದ್ರತಾ ನೆಲೆ ಏನಿದೆ ಐಆರ್ಜಿಸಿ ದಾಳಿ ನಡೆಸಿರುವುದು ನಿಜ ಅಂತೇಳಿ ಇಸ್ರೇಲ್ ಈಗಾಗಲೇ ಒಪ್ಕೊಂಡಿದೆ. ಹೆಚ್ಚಿನ ಹಾನಿ ಯಾವುದೇ ರೀತಿಯಾದ ಸಾವು ನೋವುಗಳು ಇಲ್ಲಿ ಸಂಭವಿಸಿಲ್ಲ ಅಂತೇಳಿ ಇಸ್ರೇಲ್ ಹೇಳ್ತಾ ಇರುವಂಥದ್ದು. ಮುಖ್ಯವಾಗಿ ಇಸ್ರೇಲ್ನ 2 ತೈಲ ಸಂಸ್ಕರಣಾ ಘಟಕಗಳು ಏನಿದ್ದಾವೆ ಆ ಒಂದು 2 ದೊಡ್ಡ ಮಟ್ಟದ ರೀತಿಯಲ್ಲಿ ಇರುವಂತಹ ಘಟಕಗಳು, ಆ 2 ಘಟಕಗಳ ಮೇಲೆ ಈಗ ಇರಾನ್ ದಾಳಿಯನ್ನು ಮಾಡಿದೆ. ಯಾಕೆ ದಾಳಿ ಮಾಡಿದೆ? ಮುಖ್ಯವಾಗಿ ಇಸ್ರೇಲ್ ಅವರು ಈ ಒಂದು ಇರಾನ್ನ ಒಂದು ಹೃದಯ ಭಾಗವಾಗಿರುವಂತಹ ಈಗ ಕಾರ್ಗ್ ದ್ವೀಪ ಯಾವ ರೀತಿಯಲ್ಲಿ ಅವರಿಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಇರಾನ್ಗೆ, ಅದೇ ರೀತಿಯಲ್ಲಿ ಏನು ಪಾರ್ಸ್ ಆ ಒಂದು ಪ್ರದೇಶದ ಮೇಲೆ ಅವರಿಗೆ ಆದಾಯ ಹೆಚ್ಚಿನ ಮಟ್ಟದ ರೀತಿಯಲ್ಲಿ ಬರ್ತಾ ಇರುವಂಥದ್ದು. ಆ ಒಂದು ಪ್ರದೇಶದಿಂದಲೇ ಏನು ರಫ್ತು ಆಗ್ತಾ ಇರುವಂತಹ ಅನಿಲ ಆಗಿರ್ಬೋದು, ತೈಲ ಆಗಿರ್ಬೋದು, ಆ ಒಂದು ಘಟಕಗಳ ಮೇಲೆ ನಿನ್ನೆಯ ದಿವಸ ಇಸ್ರೇಲ್ ದಾಳಿಯನ್ನು ಮಾಡುತ್ತೆ. ಆ ಒಂದು ದಾಳಿಗೆ ಪ್ರತೀಕಾರವಾಗಿ ಈಗ ಇರಾನ್ ಗಲ್ಫ್ ರಾಷ್ಟ್ರಗಳಲ್ಲಿರುವಂತಹ ಮುಖ್ಯವಾಗಿ ತೈಲ ಘಟಕಗಳ ಮೇಲೆ 2 ಮುಖ್ಯವಾದಂತಹ ತೈಲ ಘಟಕಗಳ ಮೇಲೆ ಈಗಾಗಲೇ ದಾಳಿ ಮಾಡಿದೆ. ಆ ಒಂದು ತೈಲ ಘಟಕ ಎಷ್ಟರ ಮಟ್ಟಿಗೆ ಇಂಪಾರ್ಟೆಂಟ್ ಅಂದರೆ ನಮ್ಮ ಭಾರತಕ್ಕೆ ಕತಾರ್ನಲ್ಲಿರುವಂತಹ ತೈಲ ಘಟಕಗಳು ನಮ್ಮ ಭಾರತಕ್ಕೆ 50% ತೈಲ ಅಲ್ಲಿಂದನೇ ಬರುವಂಥದ್ದು. ಆದರೆ ಈಗ ಈ ರೀತಿಯ ದಾಳಿಯಿಂದಾಗಿ ನಮ್ಮ ಭಾರತಕ್ಕೂ ಕೂಡ ಹೊಡೆತ ಬೀಳುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಇನ್ನು ಗಂಭೀರವಾದಂತಹ ಸನ್ನಿವೇಶಗಳನ್ನು ಈಗಾಗಲೇ ಅನುಭವಿಸುವಂತಹ ಕಾಲ ಬರ್ತಾ ಇದೆ ಅಂತಲೇ ಹೇಳ್ಬೋದು. ಇದೆಲ್ಲ ಒಂದು ಕಡೆ ಆದರೆ ಈಗಾಗಲೇ ಶ್ರೀಲಂಕಾ ಆಗಿರ್ಬೋದು, ಪಾಕಿಸ್ತಾನ ಆಗಿರ್ಬೋದು, ಇಂಥ ಚಿಕ್ಕ ಚಿಕ್ಕ ದೇಶಗಳು ಏನಿದ್ದಾವೆ ಈ ಒಂದು ಯುದ್ಧದ ಭೀತಿಯಲ್ಲಿ, ಈ ಒಂದು ಯುದ್ಧದ ನಡುವೆ ಅವೆಲ್ಲ ತುಂಬಾ ಕುಗ್ಗಿ ಹೋಗಿರುವಂಥದ್ದು. ಯಾಕೆಂದರೆ ನಮ್ಮ ಭಾರತ ಈಗಾಗಲೇ ರಷ್ಯಾ ಕಡೆ ತೈಲ ಘಟಕದ ಬಗ್ಗೆ ನೋಡಿಕೊಂಡಿದೆ. ಆದರೆ ಇದು ಪಾಕಿಸ್ತಾನ ಆಗಿರ್ಬೋದು ಮತ್ತು ಏನು ಶ್ರೀಲಂಕಾ ಆಗಿರ್ಬೋದು, ಇವುಗಳಿಗೆ ಯಾವುದೇ ರೀತಿಯಾದಂತಹ ಮಾರ್ಗಗಳೇ ಇಲ್ಲದಂತಾಗಿರುವಂಥದ್ದು.